ಪ್ರತಿಯೊಂದು ಗ್ರಾಮ ಪಟ್ಟಣದ ಮುಕುಟವಾಗಿರುವ ದೇವಸ್ಥಾನಗಳು ಜನರ ನಡುವೆ ಸುಮಧುರ ಬಾಂಧವ್ಯವನ್ನ ಕಟ್ಟುತ್ತವೆ ಎಂದು ಬಾಗಲಕೋಟೆಯ ಬೋವಿ ಗುರುಪೀಠದ ಶ್ರೀ ಸಿದ್ದರಾಮೇಶ್ವರ ಮಹಾಸಂಸ್ಥಾನದ ಶ್ರೀಗಳು ಹೇಳಿದರು. ಅವರು ಮುದ್ಗಲ್ ಸಮೀಪದ ಉಳಿಮೇಶ್ವರ ಗ್ರಾಮದಲ್ಲಿ ನಡೆದ ಶ್ರೀ ಸತ್ಯಮ್ಮ ದೇವಿ ದೇವಸ್ಥಾನ ಜೀರ್ಣೋದ್ಧಾರ, ಚಂಡಿಕಾ ಯಾಗ, ಹೋಮ ಹವನ ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಯಾವುದೇ ದೇವಸ್ಥಾನ ಧಾರ್ಮಿಕ ನಿಯಮಗಳ ಪ್ರಕಾರ ಪವಿತ್ರತೆಯನ್ನ ಕಾಪಾಡಿಕೊಂಡಿರುತ್ತದೆ. ವಿದ್ಯಾದಾನಕ್ಕಾಗಿ ಶಾಲೆ, ಜನರ ಆರೋಗ್ಯಕ್ಕಾಗಿ ಆಸ್ಪತ್ರೆ, ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮತ್ತು ದೇವರ ಪ್ರತಿಷ್ಠಾಪನೆಗಾಗಿ ದೇವಸ್ಥಾನ ಎಂಬ ಪರಿಪಾಠ ಹಿಂದೂಗಳದ್ದಾಗಿದ್ದು, ಗ್ರಾಮದ ಈ ದೇವಸ್ಥಾನವು ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ. ಬೋವಿ ಸಮಾಜದ ಭಕ್ತಾದಿಗಳು ಈ ದೇವಸ್ಥಾನವನ್ನ ಜೀರ್ಣೋದ್ಧಾರಗೊಳಿಸಿ ಭವ್ಯವಾದ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಕೆಲವರಿಗೆ ಕುಲದೇವತೆಯಾದ ಈ ದೇವಸ್ಥಾನವನ್ನ ಸ್ವಚ್ಛವಾಗಿ ಮತ್ತು ರಕ್ಷಣಾತ್ಮಕವಾಗಿ ಕಾಪಾಡಿಕೊಳ್ಳಬೇಕು, ಭಕ್ತಾದಿಗಳಿಗೆ ಉತ್ತಮ ವಾತಾವರಣ ನಿರ್ಮಿಸಬೇಕೆಂದು ಕಿವಿ ಮಾತು ಹೇಳಿದರು. ನೀವು ಕಷ್ಟಪಟ್ಟು ದುಡಿದ ದುಡ್ಡಲ್ಲಿ ಖರೀದಿ ಮಾಡಿದ ಪದಾರ್ಥ ಒಮ್ಮೆ ದೇವಾಲಯಕ್ಕೆ ಹೋಗಿ ಹೊರಕ್ಕೆ ಬರೋಗಳಿಗೆ ಏನಾಯ್ತು, ಮತ್ತೆ ನೀವು ಹುಟ್ಟಿದಾಗಿಂದ ನೀವೇನಾಗಿದೆ. ಅದಕ್ಕೆ ಹೇಗೆ ಪದಾರ್ಥ ಪ್ರಸಾದ ಆಗುತ್ತಲ್ಲ, ಹಂಗೆ ನಿಮ್ಮ ದೇಹ ದೇವಾಲಯ ಆಗಬೇಕು. ಅವಾಗಲೇ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಅಂತೇಳಿ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ದೇಹ ದೇವಾಲಯ ಆಗಬೇಕಂತಂದ್ರೆ ಈ ದೇಹ ವಾಕಿಂಗ್ ಟೆಂಪಲ್ ಆಗಬೇಕು, ಈ ಆತ್ಮ ಟಾಕಿಂಗ್ ಗಾಡ್ ಆಗಬೇಕು. ಅವಾಗ ಮಾತ್ರ ದೇವಾಲಯ ಕಟ್ಟಡಿಗೆ ಸಾರ್ಥಕ ಆಗುತ್ತೆ. ಅದಕ್ಕೆ ನೀವೆಲ್ಲ ಹೆಂಗಾಗಬೇಕಪ್ಪ ಅಂತಂದ್ರೆ ಇವತ್ತು ದೇವಸ್ಥಾನ ಲೋಕಾರ್ಪಣೆ ಆಗ್ತದೆ. ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗೆ ನಿಮ್ಮ ಆತ್ಮದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ರಿ. ಈ ಸಂದರ್ಭದಲ್ಲಿ ಅಂಕ್ಲಿ ಮಠದ ಬಸವರಾಜ ಮಹಾಸ್ವಾಮಿಗಳು, ಶ್ರೀ ಅಮರನಾಥೇಶ್ವರ ಮಠದ ಪೀಠಾಧೀಶ್ವರ ಮಹಾಂತ ಸಹದೇವಾನಂದ ಗಿರಿಜಿ ಮಹಾರಾಜ್, ಶ್ರೀ ಪಂಚದರ್ಶನಾಮ ಜುನಾ ಅಖಡಾದ ಮಠಾಧೀಶರಾದ ಪೂಜ್ಯ ಶ್ರೀ ಅನಂತ ವಿಭೂಷಣ ಮಹಾಮಂಡಲೇಶ್ವರ ಶಿವಾಂಗೀನಂದ ಗಿರಿಜಿ ಮಹಾರಾಜ್, ಬೋವಿ ಸಮಾಜದ ಮುಖಂಡರು ಹಾಗೂ ಮಾಜಿ ಶಾಸಕ ಡಿ.ಎಸ್. ಹುಲಿಗೇರಿ, ಜೆಡಿಎಸ್ ಪಕ್ಷ ಮತ್ತು ಸಮಾಜದ ಮುಖಂಡರಾದ ಸಿದ್ದು ವೈಬಂಡಿ, ಗಣ್ಯರಾದ ಶರಣಬಸವ ವ್ಯಾಕರ್ನಾಳ್ ಸೇರಿದಂತೆ ಶ್ರೀ ಸತ್ಯಮ್ಮ ದೇವಿ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಭಕ್ತಾದಿಗಳು ಇದ್ದರು.